ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಗೆ ಮುಂದಾಲೋಚನೆಯೊಂದಿಗೆ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಆರ್ಥಿಕವಾಗಿ ಬಲಪಡಿಸುವ ಕಾರ್ಯ ನಡೀತಾ ಇದೆ ಅಂತ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನಿಸಿಪಾಲಿಟಿ 3 ಯೋಜನೆ ಅಡಿ ದಾಂಡೇಲಿ ನಗರಸಭೆಯಿಂದ ಜೆಎನ್ ರಸ್ತೆಯಲ್ಲಿ ಇರುವಂತಹ ನಗರಸಭೆ ವಸತಿ ಗೃಹದ ಸಮೀಪ 4.26 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಕೂಡ ವಿತರಣೆ ಮಾಡಲಾಗಿದೆ. ನಗರದ ಅಭಿವೃದ್ಧಿ ಕುರಿತು ಮಾತನಾಡಿದ ಅವರು, ದಾಂಡೇಲಿ ಕೇವಲ ಪ್ರವಾಸಿ ಕೇಂದ್ರವಾಗಿಯೂ ಅಲ್ಲದೆ ವ್ಯಾಪಾರಿಕ ಹಾಗೂ ಸಾಮಾಜಿಕವಾಗಿ ಕೂಡ ಬೆಳೆಯಬೇಕಾದ ಅಗತ್ಯವಿದೆ ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ಮೂಲ ಸೌಕರ್ಯ ವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಾ ಇದ್ದು, ಇಂತಹ ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣದಿಂದಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿದೆ ಎಂದಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ಸುಧಾರಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಸಾರ್ವಜನಿಕರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದ್ದು, ನಗರದಲ್ಲಿ ಸಮಗ್ರ ಅಭಿವೃದ್ಧಿ ಸಾಧಿಸಲು ಅಧಿಕಾರಿಗಳು ಹಾಗೂ ಜನರ ಸಹಕಾರ ಅಗತ್ಯವಾಗಿದೆ ಎಂದಿದ್ದಾರೆ. ಅದರಲ್ಲಿ ದಾಂಡೇಲಿ ಮೊದಲೇ 5 CMC ಇರ್ತದೆ. ಇದರ ಕಾರಣ ಆರ್.ವಿ. ದೇಶಪಾಂಡೆ ಅಲ್ಲ, ಈ ಭಾಗದ ಮತದಾರರು, ಈ ಭಾಗದ ಜನ ಇದ್ದ ಕಾರಣ ಅಂತ ಬಹಳ ಹೇಳ್ತಾ ಇದೆ. ನನ್ನ ರಾಜಕೀಯ ಜೀವನದಲ್ಲಿ ದಾಂಡೇಲಿ ಪಟ್ಟಣ ಮತ್ತು ಹಜಾರ್ ಪಟ್ಟಣ ನನ್ನ ಕೈ ಯಾವ ಚುನಾವಣೆಯನ್ನು ಬಿಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಜನ ಜಾತ್ಯಾತೀತ ವ್ಯವಸ್ಥೆ ವಿಶ್ವಾಸ ಇರ್ತಾರೆ ಮತ್ತು ಅಭಿವೃದ್ಧಿಯಲ್ಲಿ ವಿಶ್ವಾಸ ಇರ್ತಾರೆ. ಜನಪ್ರತಿನಿಧಿ ಗುರುಸುವುದು ಈ ಭಾಗಕ್ಕೆ ಜನರಿಗೆ ಬಹಳ ಒಳ್ಳೆ ಗೊತ್ತು. ಇದಿಷ್ಟು ಅಭಿವೃದ್ಧಿ ಆಯಿತು, ನಾ ಮಾಡಿದ್ರೆ ನಾ ಹೇಳುದು ಇದು ಮಾಡಲಿಕ್ಕೆ ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಜನ ಕಾರಣರು ಅಂತ ನಾ ಹೇಳ್ತಾ ಇದ್ದೇನೆ. ಯಾಕೆ ಕೇಳ್ಬೋದು ಯಾಕೆ ಅಂತ, ಅರೆ ಮಾಡ್ರಿ ಹೇಳಿದಂತೆ ನಾ ಮಾಡ್ತೀನಲ್ಲ, ನನಗೇನು ಗೊತ್ತಾಗ್ತಿದ್ದಿಲ್ಲ ಏನೇನು ಮಾಡ್ಬೇಕಂತ. ಓಕೆ, ನಾ ಸ್ವಲ್ಪ ಜಗತ್ತಲ್ಲಿ ಭಾಳ ತಿರುಗಾಡ್ತಿದೆ, ನನಗೆ ಸ್ವಲ್ಪ ಕಂಡದೆ, ನನಗೆ ಸ್ವಲ್ಪ ಐಡಿಯಾ ಇವೆ, ನಾ ಸ್ವಲ್ಪ ಮಾಡಿದ್ರೆ ಮಾಡ್ಬೋದು. ಆದರೆ ಜನಪ್ರತಿನಿಧಿಗಳು, ನಗರಸಭಾ ಪ್ರತಿನಿಧಿಗಳು ಯಾರ ಹಿಂಗೆ ಒಂದು ಆಗ್ಬೇಕಂತ ಹೇಳಿದಾಗ ಜನಗಣನೆ ಆಗ್ತದೆ. ಈಗ ನೋಡಿ, ದಾಂಡೇಲಿಯಲ್ಲಿ ಸಾವಿರಾರು ಮನೆಗಳು ಕಟ್ಟಿದ್ದೇವೆ ನಾವು ಬಡವರಿಗೆ. ಅದರ ಮನಸ್ಸಿಗೆ ನೋವು ಅಂದರೆ 1106 ಮನೆಗಳ ಕಾರ್ಯಕ್ರಮ. ಇಷ್ಟು ಒಳ್ಳೆಯ ಕಾರ್ಯಕ್ರಮದೂ ಸಹ ಕೆಲವು ಜನ ಮನೆಗೆ ಅರ್ಜಿ ಹಾಕಿದ್ರು, ಮನೆ ಮಂಜೂರು ಮಾಡಿಕೊಂಡ್ರು, 5 ರೂಪಾಯಿ ಬೀಳಿತು. ಈಗ 240 ಎಷ್ಟು ಎಷ್ಟು ಮುಗಿಸ್ತಾ ಇದ್ದೇವೆ ನಾವು. 115 ಜನ ಹಂಚಿದ್ದೇವೆ, ಬಾಕಿಯವರು ಸಹ ನೆಕ್ಸ್ಟ್ ಟೈಮ್ ಬಂದಾಗ ನಾ ಹಂಚಿಕೊಡ್ತೇನೆ. ಇನ್ನೂ ಕೆಲವು ಮನೆಗಳು ಮೂರು ಹಂತದಲ್ಲಿವೆ. ಆ ಜನ ಇನ್ನೂ ಬಂದರು, ಏನು ಹಣ ಕೊಡ್ಬಾರ್ದು ಕೊಟ್ಟರು, ಮಾಡಿದರೆ ಅದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಆ ಮನಸ್ಸಿಗೆ ನೋವು ಅದೇ. 1106 ಮನೆಗಳು ಮಂಜೂರು ಮಾಡಿಸ್ಕೊಂಡ್ರಿ. ಆದರೆ ಹಣ ತುಂಬಿಲ್ಲ ಅಂದ್ರೆ ಮನೆ ಹೆಂಗೆ ಸಿಗ್ತಾವೆ? ನಿಮ್ಮ ಪಾಲೇನದೆ ನೀವು ತುಂಬಬೇಕಲ್ಲ. ಇದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ಏನು ಮನೆ ಕಿಮ್ಮತ್ತು ನಿಗದಿ ಮಾಡಿರೋದ್ರ ಮೇಲೆ 1 ರೂಪಾಯಿ ಅರ್ಥವಾಗ ಅಧಿಕಾರ ಹೆಚ್ಚಿಲ್ಲ, ಮತ್ತೆ ಪಾರದರ್ಶಕತೆ. ಹಾಗಾಗಿ ದಾಂಡೇಲಿ ಪಟ್ಟಣಕ್ಕೆ ಈಗ ಕಮಿಷನ್ ಹೇಳಿದಾಗೆ ನಿಮಗೆ ಡ್ರೈನೇಜ್ ಮಂಜೂರು ಮಾಡಿದ್ದೇವೆ. ಅದು ಎಷ್ಟು ಕೋಟಿ ಕೊಟ್ಟಿದ್ದೇವೆ? 66 ಕೋಟಿ ರೂಪಾಯಿ ಡ್ರೈನೇಜ್ ಕೊಟ್ಟೇವೆ. 66 ಕೋಟಿ ಮಂಜೂರು ಮಾಡಿದ್ದೇವೆ. ನೀವು ಚಪ್ಪಾಳೆ ಹೊಡೆದಲ್ಲಿ ಏನಾಗಿದೆ? 12 ಆಯ್ತು, ಇನ್ನು 1 ಗಂಟೆ ಆಗಿಲ್ಲ. ಹೊಡೀರಿ, 66 ಕೋಟಿಗಳು ಬರೋದು ನಿಮಗೆ.
ನೀವು ಹೇಳಿದ್ರೆ 66 ಕೋಟಿ ರೂಪಾಯಿ ಅಂದರೆ 2 ವರ್ಷ ಬೇಕು ನಿಮಗೆ. 66 ಕೋಟಿ ದಾಂಡೇಲಿ ಕುಡಿಯೋದು ಏನು ತಗೊಳ್ಬೇಕು ಹೆಂಡತಿಗೆ ಹೇಳ್ಬೇಕಿತ್ತ ಇಂಥ ಕೆಲಸ ಇವು ನನಗೆ ಮಾಡಿಸಿ ಮುಗಿದು ಮಾಡಿದ್ರು ಅಂತ ಹೇಳ್ಬೇಕು. ಮತ್ತೆ ಆ ಪ್ರಾಜೆಕ್ಟ್ ರೀ G+ ಮನೆಯ ಪ್ರಾಜೆಕ್ಟು 54 ಕೋಟಿ ರೂಪಾಯಿ. ದಾಂಡೇಲಿಗೆ ಕೋಟಿಗಳಿಗೆ ಲೆಕ್ಕ. ಕೌನ್ಸಿಲರ್ ಬೇಜಾರಾಗಿರ್ಬೋದು, ನಾವೆಲ್ಲ ರಿಟೈರ್ ಆಗಿಬಿಟ್ವಿ, ನಾವು ಯಾಕಿಲ್ಲ ಅಂತ. पूरे काउंसिल को नाराज हो रहेंगे, हम क्यों नहीं करके इसके ऐसे टाइम में. तो जन ಸೇವೆ ಮಾಡೋ ಪರವಾಗಿರ್ಬೇಕು. ಕೆಲಸ ಕೈ ಬಾಯಿ ಸ್ವಚ್ಛ ಮಾಡಬೇಕು. ಇದಾಗಿ ಧೈರ್ಯದಿಂದ ಮಾತಾಡ್ತೀನಿ. ಯಾಕೆ ನನ್ನ ಕಡೆ ಬೊಟ್ಟು ತೋರಿಸೋ ಶಕ್ತಿ ಯಾರಿಗೂ ಇಲ್ಲ, ಯಾರಿಗೂ ಬೊಟ್ಟು ತೋರಿಸೋ ಶಕ್ತಿ. ಹಾಗೆ ನನ್ನ ಸ್ನೇಹಿತರಿಲ್ಲ ಅಂತಲ್ಲ, ಈಗ ಚುನಾವಣೆಯಿಂದ ಬಹಳ ಜನ ಸ್ನೇಹಿತರನ್ನು ಸಹಾಯ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಈಗ ಕಾಂಟ್ರಾಕ್ಟ್ ಯಾರು ಸರ್ಕಾರ ಮಾಡಿದಾರೆ, ಅವ್ನ ಮುಖಾನೇ ಇಲ್ಲ, ಯಾರೋ ಕಾಂಟ್ರಾಕ್ಟ್ ಅಂತ 2-3 ಜನ ಸರ್ಕಾರ ಮಾಡಿದ್ರು. ಈಗ ಸುಧಾಕರ್ ರೆಡ್ಡಿ ಗೊತ್ತಪ್ಪ, ಒಮ್ಮೆ 10 ವರ್ಷದಿಂದ ಒಮ್ಮೆ ನಾನು ನೋಡಿದ್ದೆ ಅವನಿಗೆ, ಯಾವುದೋ ಕೆಲಸಕ್ಕೆ ಬಂದಿದ್ದವ, ಅದರ ನಂತರ ಇವತ್ತು ನೋಡಿದ್ದವ. ಹಾಗಾಗಿ ನಾನು ಕೆಲಸದ ಬಗ್ಗೆ ಭಾಳ ಸ್ಟ್ರಿಕ್ಟ್. ಕೆಲಸ ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊಳ್ಳಿ, ಮಾಡಬಾರ್ದು. ಯಾಕೆ ಮಾಡಬಾರ್ದು? ಆದರೆ ಕೆಲಸ ಗುಣಮಟ್ಟದಾಗಬೇಕು, ಕೆಲಸ ಎಸ್ಟಿಮೇಟ್ ಪ್ಲ್ಯಾನ್ ಪ್ರಕಾರ ಆಗಬೇಕು. ಹಾಗಾಗಿ ದಾಂಡೇಲಿ ನಗರಿ ಬೆಳೀತಾ ಇದೆ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಬೆಳಿಬೇಕು. ಆ ದೂರದೃಷ್ಟಿ ಇಟ್ಕೊಂಡು ದಾಂಡೇಲಿ ನಗರಕ್ಕೆ ಮುಂದೂ ಸಹ ಬೇಕಾಗುವ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಬಗ್ಗೆ ನಮ್ಮ ಪ್ರಯತ್ನ ನಡೀತಾ ಇದೆ. ಯಾರಿಗೂ ತೊಂದರೆ ಆಗಬಾರ್ದು. ನಾನು ಸಣ್ಣ ಮಗು ಇದ್ದಾಗ ದಾಂಡೇಲಿ ಬರ್ತಿದ್ದೆ ನನ್ನ ತಂದೆಯವ್ರ ಜೊತೆ. ಅವ್ರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಪ್ನಿ ವಕೀಲರಿದ್ದರು, ಇಂಡಿಯನ್ ಪ್ರೈವೇಟ್ ಮನಿ ಕಂಪ್ನಿ ವಕೀಲರಿದ್ದರು, ದಾಂಡೇಲಿ ಫೆರೈಸ್ ಕಂಪ್ನಿ ವಕೀಲರಿದ್ದರು. ಬರ್ತಿದ್ದೆ. ಅವು ದಾಂಡೇಲಿ ಬರೋದು ಕಷ್ಟ, ಸರಿ ರಸ್ತೆ ಇದ್ದಿಲ್ಲ. ಹಾಲಿಡದಿಂದ ದಾಂಡೇಲಿಗೆ ಒಂದು ಕಡೆ IPM ಆ ಕಾಳಿಗಾದಿ ದಾಟ್ ಹೋಗ್ಬೇಕಲ್ಲಿ, ಮತ್ತೊಂದು ಕಡೆ ಹಳೆ ದಾಂಡೇಲಿ, ಅದು ಒಂದು ಬೇರೆ ವನವಾಸ. ದಾಂಡೇಲಿ ಫೆರೈಸ್ ಮತ್ತಲ್ಲಿ ಒಳಗೆ ಮೆಸ್ಕೊಂಡ್ಬಂದ್ರು ಮೇನ್ ರೋಡ್ ಬಂದಿತ್ತು. ಹಾಗಾಗಿ ಇನ್ನೂ ಏನಾಗಬೇಕು, ಅದು ಸಾಧ್ಯ ಇದ್ರೆ ಖಂಡಿತವಾಗಿ ಮಾಡಲಾಗ. ಅಭಿವೃದ್ಧಿ ನನಗೆ ಬಹಳ ಕೆಲಸ, ಕಳೆದ ಕೆಲಸ, ಮಹಿಳೆಯರ ಸಹಾಯ, ಅಭಿವೃದ್ಧಿ ಮಾಡೋದಕ್ಕೆ ನೋಡಿ. ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ಗ್ಯಾರಂಟಿಗಳು ಕೊಟ್ಟರು. ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ವಿವೇಕ ಬನ್ನಿ, ನಿಕಟ ಪೂರ್ವಾಧ್ಯಕ್ಷ ಅಷ್ಟಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ತಾಲೂಕು ಪಂಚಾಯತ್ ಇಒ TC ಹಾದಿಮನಿ, ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಸೇರಿ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.